ಸರ್ ಎಷ್ಟು ಖುಷಿ ಇದೆಯೋ ಒಂದಿಷ್ಟು ನಿಮ್ಮ ಕೆರಿಯರಲ್ಲಿ ಒಂದಿಷ್ಟು ನಿಮಗೆ ನೋವಾಗುವಂಥ ಸಂಗತಿಗಳು ಕೂಡ ನಡೆದಿದೆ. ಅದನ್ನು ನಿಮಗೆ ಹೇಳಬೇಕಾಗಿಲ್ಲ, ನಿಮ್ಮ ಅರಿವಿಗೆ ಬಂದಿದೆ, ಗಮನಕ್ಕೆ ಬಂದಿದೆ. ಸೊ ನಿಮ್ಮ ಸಿನಿಮಾಗಳು ನಿಮಗೆ ಗೊತ್ತಿಲ್ಲದಂಗೆ ರಿಲೀಸ್ ಆಗೋದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಂದು ಒಂದು ಸ್ಟ್ರಿಕ್ಟ್ ಪಾಲಿಸಿಮಾ, ಅಂದರೆ ಕಷ್ಟ ದುಃಖ ಹೇಳ್ಕೊಂಡು ಕೂರೋಕ್ಕೆ ಇದು ಯಾವುದೇ ಎಂಡರ್ಸ್ಮೆಂಟ್ ಮಾರ್ಕೆಟ್ ಅಲ್ಲ. ಅದನ್ನು ಹೇಳ್ಕೊಳ್ಳೋದಕ್ಕಿಂತ ನೆಗ್ಲೆಕ್ಟ್ ಮಾಡಿ, ಅದು ನೆಗ್ಲೆಕ್ಟ್ ಅನ್ನೋದಂದರೆ ಕಹಿ ಘಟನೆಗಳನ್ನ ಮೆಲ್ಕು ಹಾಕೋದ್ರಲ್ಲಿ ಅರ್ಥ ಇಲ್ಲ. ಅದರಿಂದ ನಾವು ಗಟ್ಟಿ ಆಗ್ತೀವಿ, ನಾವು ಪಾಠ ಕಲಿಬೇಕೇ ವಿನಃ ಅದನ್ನು ಹೇಳ್ಕೊಂಡು ಟಾಮ್ ಮಾಡ್ಕೊಂಡು ಕೂರೋದ್ರಲ್ಲಿ ಅಂದರೆ ಟೈಮ್ ವೇಸ್ಟ್ ಅಷ್ಟೇ. ಅದು ಆಗಿದೆ. ಎಲ್ಲರ ಜೀವನದಲ್ಲೂ ಒಂದಷ್ಟು ದುಃಖಗಳಿರುತ್ತೆ, ಕಷ್ಟಗಳಿರುತ್ತೆ, ಅಥವಾ ಕಹಿ ಘಟನೆಗಳು ನಡೆಯುತ್ತೆ. ಅದನ್ನು ನಾವು ಸದುಪಯೋಗ ಮಾಡ್ಕೋಬೇಕು. ಅದರಿಂದಲೇ ಪಾಠ ಕಲಿಬೇಕು, ಜೀವನಕ್ಕೆ ಅಳವಡಿಸ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು. ಒಳ್ಳೆ ಕೆಲಸ ಮಾಡೋದಷ್ಟೇ ನಮ್ಮ ಉದ್ದೇಶ. ಬಾಕಿದೆಲ್ಲ ಈಗ ಕಂಪ್ಲೇಂಟ್ ಮಾಡೋದಾಗಲಿ ಅಥವಾ ಅವ್ರ ಮೇಲೆ ಇವ್ರ ಮೇಲೆ ದೂಷಣೆ ಮಾಡೋದಾಗಲಿ ತುಂಬ ವೆರಿ ಏನಂತಾರೆ ಲೇಮ್ ಅನಿಸುತ್ತೆ ಅಥವಾ ಚೀಪ್ ಅನಿಸುತ್ತೆ ನನಗೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಡ್ವೆಲ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನೋಡೋಣ, ಅದು ಒಂದು ಸವಾಲಾಗೆ ತೊಗೋಣ. ಕೆಲವೊಂದಷ್ಟು ಅಚಾತುರ್ಯಗಳು ಅಂತಲೂ ಅನ್ಬೋದು. ಅದು ಉದ್ದೇಶಪೂರ್ವಕವಾಗಿ ಆಗಿದ್ದ ಅಥವಾ ಉದ್ದೇಶನೇ ಇಲ್ಲದೆ ಗೊತ್ತಿಲ್ಲದೆ ಆಗಿದ್ದ, ಅದು ನಮ್ಗೆ ಗೊತ್ತಿಲ್ಲ. ಚರ್ಚೆ ಮಾಡೋದು ಹೊರತು ಅದು ಗೊತ್ತಾಗಲ್ಲ. ಇಟ್ಸ್ ಓಕೆ. ಅವ್ರೇನಾದ್ರು ಯಾವುದೇ ಉದ್ದೇಶದಿಂದ ಮಾಡಿದ್ರು ಒಳ್ಳೇದಾಗಲಿ ಅವ್ರಿಗೆ. ನಮ್ಮ ಕೆಲಸ ನಾವು ಮಾಡೋಣ. ಕೆಲಸ ಅಷ್ಟೇ ನಮ್ಮನ್ನು ಕಾಯ್ದು ಅವರಲ್ಲ. ಸರ್ ಒಂದು ವಿಚಾರ ಕೇಳಬೇಕು, ಯಾಕಂದರೆ ನೀವು ಇಂಡಸ್ಟ್ರಿಯಲ್ಲಿ ಗುರುತಿಸಿ ಇವತ್ತು ಸ್ಟಾರ್ ನಟರು ಅಂತ ಅನ್ಸ್ಕೊಂಡಿದ್ದೀರಾ. ಎಷ್ಟೋ ಯುವ ಪ್ರತಿಭೆಗಳು ನಟರಾಗಬೇಕು ಅಂತ ಬರ್ತಾರೆ, ಒಂದಿಷ್ಟು ಸಿನಿಮಾಗಳನ್ನು ಮಾಡ್ತಾರೆ. ಈ ಥರ ಘಟನೆಗಳಾದಾಗ ನಿಮ್ಮ ಕೆರಿಯರ್ ಆಗಿರ್ಬೋದು, ಅವ್ರ ಕೆರಿಯರ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ತಪ್ಪು. ಅಂದರೆ ಈ ಥರದ ವಿಷಯಗಳು ನಡಿಬಾರ್ದು. ಅಂದರೆ ಒಬ್ಬರನ್ನ ಹರಕೆ ಕುರಿ ಮಾಡೋದಿದೆಯಲ್ಲ, ಅಥವಾ ಒಬ್ಬರಿಗೆ ಯಾರೇ ಆಗಲಿ, ಹೊಸಬರಾಗಲಿ ಹಳಬರಾಗಲಿ, ಪ್ರತಿಯೊಬ್ಬ ಕಲಾವಿದನು, ಪ್ರತಿಯೊಬ್ಬ ಟೆಕ್ನಿಷಿಯನ್ ಒಂದು ಸಿನಿಮಾ ಅಂತಾದಾಗ ಅದಕ್ಕೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಎಫರ್ಟ್ ಹಾಕಿರ್ತಾರೆ. ಆ ಶ್ರಮಕ್ಕೆ ಒಂದು ತಕ್ಕ ಪ್ರತಿಫಲನ ಎದುರು ನೋಡ್ತಾ ಇರ್ತಾರೆ. ಅದನ್ನು ಯಾರೋ ವಿನಾಕಾರಣ ಕುಂಠಿತ ಮಾಡಿಬಿಟ್ಟಾಗ ತುಂಬ ಘಾಸಿ ಆಗುತ್ತೆ, ಯಾರಿಗಾದ್ರೂ ನೋವಾಗುತ್ತೆ. ಹಳಬರಾದರೆ ಅಂದರೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದಷ್ಟು ತಡ್ಕೊಳ್ಳೋ ಶಕ್ತಿನೂ ಬಂದಿರುತ್ತೆ. ಹೊಸಬ್ರಿಗೆ ಹಿಂಗೆ ಆಗ್ಬಿಟ್ಟಾಗ ತುಂಬ ಕಷ್ಟ ಆಗುತ್ತೆ. ಬಟ್ ನಾನು ಯಾವಾಗಲೂ ಬಿಲೀವ್ ಮಾಡೋದು ಒಂದೇ, ನನ್ನ ಆಪ್ತರಿಗೆ ಹೇಳೋದು ಒಂದೇ, ಏನಾಗುತ್ತೆ ಪ್ರತಿಫಲ ನಮಗೆ ಗೊತ್ತಿಲ್ಲ. ಅದರ ಆಗು ಹೋಗಳಿಗೆ ಒಂದು ಸಿನಿಮಾ ಅಂತಂದಾಗ ಒಂದು ಗೆದ್ದರೂ ಸೋತರೂ ಅದು ಒಬ್ಬ ಕಲಾವಿದರಿಂದನೋ ಒಬ್ಬ ನಿರ್ದೇಶಕರಿಂದನೋ ಆಗಲ್ಲ, ಇಡೀ ತಂಡ ಅಂದರೆ 100 ಜನ ಕಷ್ಟಪಟ್ಟಿರ್ತಾರೆ ಒಂದು ಸಿನಿಮಾ ಹಿಂದೆ. ಆ ಗೆಲುವಲ್ಲೂ ಎಲ್ರಿಗೂ ಶ್ರೇಯ ಹೋಗಬೇಕು, ಆ ಸೋಲಲ್ಲೂ ಎಲ್ಲರೂ ಪಾಲ್ದಾರ್ರೆ. ಸೊ ಹಾಗಿರುವಾಗ ಒಬ್ಬನ್ನೇ ನೀವು ಎಲ್ಲ ನನ್ನಿಂದನೇ ಅಥವಾ ನನಗೆ ಹಿಂಗಾಗೋಯ್ತಲ್ಲ ಅಂತ ಕುಗ್ಗೋದು ಬೇಡ, ಅಥವಾ ಗೆದ್ದಾಗ ನನ್ನಿಂದನೇ ಅಂತ ಬಿಗೋದು ಬೇಡ. ನಿಮ್ಮ ಕೆಲಸ ಚಾಚು ನೀವು ಮಾಡಿ. ಪ್ರತಿ ಶಾರ್ಟ್, ಪ್ರತಿ ಫ್ರೇಮನ್ನು ಗೆಲ್ಲಕ್ಕೆ ಬನ್ನಿ. ಆ್ಯಂಡ್ ರಿಸಲ್ಟ್ ನಿಮ್ಗೆ ಬರೋ ಟೈಮಲ್ಲಿ ಬಂದೇ ಬರುತ್ತೆ. ತಲೆಗೆಡಿಸ್ಕೊಬೇಡಿ, ನಿಮ್ಮ ಕೆಲಸ ನೀವು ಮಾಡಿ. ಸರ್ ಎಷ್ಟು ಖುಷಿ ಇದೆಯೋ ಒಂದಿಷ್ಟು ನಿಮ್ಮ ಕೆರಿಯರಲ್ಲಿ ಒಂದಿಷ್ಟು ನಿಮಗೆ ನೋವಾಗುವಂಥ ಸಂಗತಿಗಳು ಕೂಡ ನಡೆದಿದೆ. ಅದನ್ನು ನಿಮಗೆ ಹೇಳಬೇಕಾಗಿಲ್ಲ, ನಿಮ್ಮ ಅರಿವಿಗೆ ಬಂದಿದೆ, ಗಮನಕ್ಕೆ ಬಂದಿದೆ. ಸೊ ನಿಮ್ಮ ಸಿನಿಮಾಗಳು ನಿಮಗೆ ಗೊತ್ತಿಲ್ಲದಂಗೆ ರಿಲೀಸ್ ಆಗೋದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಂದು ಒಂದು ಸ್ಟ್ರಿಕ್ಟ್ ಪಾಲಿಸಿಮಾ, ಅಂದರೆ ಕಷ್ಟ ದುಃಖ ಹೇಳ್ಕೊಂಡು ಕೂರೋಕ್ಕೆ ಇದು ಯಾವುದೇ ಎಂಡರ್ಸ್ಮೆಂಟ್ ಮಾರ್ಕೆಟ್ ಅಲ್ಲ. ಅದನ್ನು ಹೇಳ್ಕೊಳ್ಳೋದಕ್ಕಿಂತ ನೆಗ್ಲೆಕ್ಟ್ ಮಾಡಿ, ಅದು ನೆಗ್ಲೆಕ್ಟ್ ಅನ್ನೋದಂದರೆ ಕಹಿ ಘಟನೆಗಳನ್ನ ಮೆಲ್ಕು ಹಾಕೋದ್ರಲ್ಲಿ ಅರ್ಥ ಇಲ್ಲ. ಅದರಿಂದ ನಾವು ಗಟ್ಟಿ ಆಗ್ತೀವಿ, ನಾವು ಪಾಠ ಕಲಿಬೇಕೇ ವಿನಃ ಅದನ್ನು ಹೇಳ್ಕೊಂಡು ಟಾಮ್ ಮಾಡ್ಕೊಂಡು ಕೂರೋದ್ರಲ್ಲಿ ಅಂದರೆ ಟೈಮ್ ವೇಸ್ಟ್ ಅಷ್ಟೇ. ಅದು ಆಗಿದೆ. ಎಲ್ಲರ ಜೀವನದಲ್ಲೂ ಒಂದಷ್ಟು ದುಃಖಗಳಿರುತ್ತೆ, ಕಷ್ಟಗಳಿರುತ್ತೆ, ಅಥವಾ ಕಹಿ ಘಟನೆಗಳು ನಡೆಯುತ್ತೆ. ಅದನ್ನು ನಾವು ಸದುಪಯೋಗ ಮಾಡ್ಕೋಬೇಕು. ಅದರಿಂದಲೇ ಪಾಠ ಕಲಿಬೇಕು, ಜೀವನಕ್ಕೆ ಅಳವಡಿಸ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು. ಒಳ್ಳೆ ಕೆಲಸ ಮಾಡೋದಷ್ಟೇ ನಮ್ಮ ಉದ್ದೇಶ. ಬಾಕಿದೆಲ್ಲ ಈಗ ಕಂಪ್ಲೇಂಟ್ ಮಾಡೋದಾಗಲಿ ಅಥವಾ ಅವ್ರ ಮೇಲೆ ಇವ್ರ ಮೇಲೆ ದೂಷಣೆ ಮಾಡೋದಾಗಲಿ ತುಂಬ ವೆರಿ ಏನಂತಾರೆ ಲೇಮ್ ಅನಿಸುತ್ತೆ ಅಥವಾ ಚೀಪ್ ಅನಿಸುತ್ತೆ ನನಗೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಡ್ವೆಲ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನೋಡೋಣ, ಅದು ಒಂದು ಸವಾಲಾಗೆ ತೊಗೋಣ. ಕೆಲವೊಂದಷ್ಟು ಅಚಾತುರ್ಯಗಳು ಅಂತಲೂ ಅನ್ಬೋದು. ಅದು ಉದ್ದೇಶಪೂರ್ವಕವಾಗಿ ಆಗಿದ್ದ ಅಥವಾ ಉದ್ದೇಶನೇ ಇಲ್ಲದೆ ಗೊತ್ತಿಲ್ಲದೆ ಆಗಿದ್ದ, ಅದು ನಮ್ಗೆ ಗೊತ್ತಿಲ್ಲ. ಚರ್ಚೆ ಮಾಡೋದು ಹೊರತು ಅದು ಗೊತ್ತಾಗಲ್ಲ. ಇಟ್ಸ್ ಓಕೆ. ಅವ್ರೇನಾದ್ರು ಯಾವುದೇ ಉದ್ದೇಶದಿಂದ ಮಾಡಿದ್ರು ಒಳ್ಳೇದಾಗಲಿ ಅವ್ರಿಗೆ. ನಮ್ಮ ಕೆಲಸ ನಾವು ಮಾಡೋಣ. ಕೆಲಸ ಅಷ್ಟೇ ನಮ್ಮನ್ನು ಕಾಯ್ದು ಅವರಲ್ಲ. ಸರ್ ಒಂದು ವಿಚಾರ ಕೇಳಬೇಕು, ಯಾಕಂದರೆ ನೀವು ಇಂಡಸ್ಟ್ರಿಯಲ್ಲಿ ಗುರುತಿಸಿ ಇವತ್ತು ಸ್ಟಾರ್ ನಟರು ಅಂತ ಅನ್ಸ್ಕೊಂಡಿದ್ದೀರಾ. ಎಷ್ಟೋ ಯುವ ಪ್ರತಿಭೆಗಳು ನಟರಾಗಬೇಕು ಅಂತ ಬರ್ತಾರೆ, ಒಂದಿಷ್ಟು ಸಿನಿಮಾಗಳನ್ನು ಮಾಡ್ತಾರೆ. ಈ ಥರ ಘಟನೆಗಳಾದಾಗ ನಿಮ್ಮ ಕೆರಿಯರ್ ಆಗಿರ್ಬೋದು, ಅವ್ರ ಕೆರಿಯರ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ತಪ್ಪು. ಅಂದರೆ ಈ ಥರದ ವಿಷಯಗಳು ನಡಿಬಾರ್ದು. ಅಂದರೆ ಒಬ್ಬರನ್ನ ಹರಕೆ ಕುರಿ ಮಾಡೋದಿದೆಯಲ್ಲ, ಅಥವಾ ಒಬ್ಬರಿಗೆ ಯಾರೇ ಆಗಲಿ, ಹೊಸಬರಾಗಲಿ ಹಳಬರಾಗಲಿ, ಪ್ರತಿಯೊಬ್ಬ ಕಲಾವಿದನು, ಪ್ರತಿಯೊಬ್ಬ ಟೆಕ್ನಿಷಿಯನ್ ಒಂದು ಸಿನಿಮಾ ಅಂತಾದಾಗ ಅದಕ್ಕೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಎಫರ್ಟ್ ಹಾಕಿರ್ತಾರೆ. ಆ ಶ್ರಮಕ್ಕೆ ಒಂದು ತಕ್ಕ ಪ್ರತಿಫಲನ ಎದುರು ನೋಡ್ತಾ ಇರ್ತಾರೆ. ಅದನ್ನು ಯಾರೋ ವಿನಾಕಾರಣ ಕುಂಠಿತ ಮಾಡಿಬಿಟ್ಟಾಗ ತುಂಬ ಘಾಸಿ ಆಗುತ್ತೆ, ಯಾರಿಗಾದ್ರೂ ನೋವಾಗುತ್ತೆ. ಹಳಬರಾದರೆ ಅಂದರೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದಷ್ಟು ತಡ್ಕೊಳ್ಳೋ ಶಕ್ತಿನೂ ಬಂದಿರುತ್ತೆ. ಹೊಸಬ್ರಿಗೆ ಹಿಂಗೆ ಆಗ್ಬಿಟ್ಟಾಗ ತುಂಬ ಕಷ್ಟ ಆಗುತ್ತೆ.
ಬಟ್ ನಾನು ಯಾವಾಗಲೂ ಬಿಲೀವ್ ಮಾಡೋದು ಒಂದೇ, ನನ್ನ ಆಪ್ತರಿಗೆ ಹೇಳೋದು ಒಂದೇ, ಏನಾಗುತ್ತೆ ಪ್ರತಿಫಲ ನಮಗೆ ಗೊತ್ತಿಲ್ಲ. ಅದರ ಆಗು ಹೋಗಳಿಗೆ ಒಂದು ಸಿನಿಮಾ ಅಂತಂದಾಗ ಒಂದು ಗೆದ್ದರೂ ಸೋತರೂ ಅದು ಒಬ್ಬ ಕಲಾವಿದರಿಂದನೋ ಒಬ್ಬ ನಿರ್ದೇಶಕರಿಂದನೋ ಆಗಲ್ಲ, ಇಡೀ ತಂಡ ಅಂದರೆ 100 ಜನ ಕಷ್ಟಪಟ್ಟಿರ್ತಾರೆ ಒಂದು ಸಿನಿಮಾ ಹಿಂದೆ. ಆ ಗೆಲುವಲ್ಲೂ ಎಲ್ರಿಗೂ ಶ್ರೇಯ ಹೋಗಬೇಕು, ಆ ಸೋಲಲ್ಲೂ ಎಲ್ಲರೂ ಪಾಲ್ದಾರ್ರೆ. ಸೊ ಹಾಗಿರುವಾಗ ಒಬ್ಬನ್ನೇ ನೀವು ಎಲ್ಲ ನನ್ನಿಂದನೇ ಅಥವಾ ನನಗೆ ಹಿಂಗಾಗೋಯ್ತಲ್ಲ ಅಂತ ಕುಗ್ಗೋದು ಬೇಡ, ಅಥವಾ ಗೆದ್ದಾಗ ನನ್ನಿಂದನೇ ಅಂತ ಬಿಗೋದು ಬೇಡ. ನಿಮ್ಮ ಕೆಲಸ ಚಾಚು ತಪ್ಪದೆ ನೀವು ಮಾಡಿ, ಪ್ರತಿ ಶಾಟ್ ಪ್ರತಿ ಫ್ರೇಮನ್ನು ಗೆಲ್ಲಕ್ಕೆ ಬನ್ನಿ. ಆ್ಯಂಡ್ ರಿಸಲ್ಟ್ ನಿಮ್ಗೆ ಬರೋ ಟೈಮಲ್ಲಿ ಬಂದೇ ಬರುತ್ತೆ. ತಲೆಗೆಡಿಸ್ಕೊಬೇಡಿ, ನಿಮ್ಮ ಕೆಲಸ ನೀವು ಮಾಡಿ.